ಮೊನ್ನೆಯವರೆಗೂ ಪವರ್ ಹೌಸ್ ಆಗಿತ್ತು ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸ. ಆದರೆ ಈಗ ನೋಡಿದರೆ ಖಾಲಿ ಖಾಲಿ. ಅಧಿಕಾರಿಗಳು, ಸಚಿವರು, ಶಾಸಕರು ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ನಿವಾಸದಲ್ಲೇ ಕೂಡಿರ್ತಾ ಇದ್ರು. ನಿನ್ನೆವರೆಗೂ ಕೂಡ ಚಟುವಟಿಕೆಯಿಂದಲೇ ಇದ್ದಂತಹ ತಾಣ ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸ ಈಗ ಖಾಲಿಯಾಗಿದೆ. ಸದಾಶಿವನಗರದಲ್ಲಿರುವ ಸಿಎಂ ಡಿಕೆ ಶಿವಕುಮಾರ್ ನಿವಾಸ ಈಗ ಹೌಸ್ಫುಲ್ ಆಗಿದೆ. ಬೆಳಿಗ್ಗೆಯಿಂದಲೇ ಡಿಕೆಶಿ ನಿವಾಸಕ್ಕೆ ಶಾಸಕರು, ಸಚಿವರು ಬರ್ತಾನೆ ಇದ್ದಾರೆ, ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಕಾರ್ಯಕರ್ತರ ದಂಡೇ ಇದೆ. ನೂತನ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮನೆಗೂ ಕೂಡ ಗಣ್ಯರು ಭೇಟಿ ಕೊಡ್ತಾ ಇದ್ದಾರೆ. ಇದರ ನಡುವಿನಲ್ಲಿ ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಖಾಲಿ ಖಾಲಿ, ಯಾರೂ ಇಲ್ಲ. ಯಾಕಂತಂದ್ರೆ ಈಗ ಅಧಿಕಾರ ಇಲ್ಲ. ಅದಕ್ಕಾಗಿನೇ ಪ್ರತಿಯೊಬ್ಬರೂ ಕೂಡ ಅಧಿಕಾರಕ್ಕಾಗಿ ಹಪಹಪ್ಸೋದು. 3 ದೃಶ್ಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಂದು ಸಿದ್ದರಾಮಯ್ಯ ನಿವಾಸ ಬಡಗುಡ್ತಾ ಇದೆ, ಮತ್ತೊಂದು ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸ. ಬೆಳಿಗ್ಗೆಯಿಂದಲೂ ಕೂಡ ಶಾಸಕರು, ಸಚಿವರು, ಗಣ್ಯರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪರಮೇಶ್ವರ್ ಅವರ ನಿವಾಸ, ಉಪಮುಖ್ಯಮಂತ್ರಿಗಳು ಡಿಕೆಶಿ ಅವರ ಸರ್ಕಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೂ ಕೂಡ ಅನೇಕರು ಬರ್ತಾ ಇದ್ದಾರೆ, ಶುಭಾಶಯವನ್ನ ಕೋರ್ತಾ ಇದ್ದಾರೆ. ಇದರ ನಡುವಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸ ಮಾತ್ರ ಬಣಗುಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.